ವೀಕ್ಷಕರೇ, ನಾವುಗಳು ಒಂದೊಂದು ಜಯಂತಿಯನ್ನು ಕಳ್ಕೊಳ್ತಾ ಬಂದ್ವಿ. ಪ್ರತಿಯೊಬ್ಬರು ಹುಟ್ಟುತ್ತಾ ಬಂದರು. ಇಂತಹ ಒಂದು ಜೀವನದಲ್ಲಿ ಎಲ್ಲರ ಮಹನೀಯರ ಒಂದು ಸ್ವಾಗತ ಅಂತ ಕರೀದ್ವಿ. ಆದಿಶಂಕರಾಚಾರ್ಯ ಜಯಂತಿ, ಗಾಯತ್ರಿ ಜಯಂತಿ, ಬಸವೇಶ್ವರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ಮಧ್ವಾಚಾರ್ಯ ಜಯಂತಿ, ಹೀಗೆ ನಾನಾ ವಿಧವಾದ ಎಲ್ಲ ಜಯಂತಿಗಳನ್ನು ಆಚರಿಸ್ಕೊಂಡು ನಿನ್ನೆವರೆಗೂ ಕಾರ್ಯಕ್ರಮಗಳು ಹೀಗೆ ನಡೆಸ್ಕೊತಾ ಬಂದ್ವಿ. ಕರ್ಮಗಳು ಹಾಗೆ ಕಳೆದು ಹೋಗಬೇಕಪ್ಪ ಅನ್ನೋ ಮನೋಭಾವನೆ ನಮ್ಮಲ್ಲಿರುತ್ತೆ. ಯಥೇಚ್ಛವಾಗಿ ಬರ್ತಕ್ಕಂಥ ಈ ಕರ್ಮಗಳಿಗೆ ಪರಿವರ್ತನೆ ಆಗೋಕ್ಕೆ ಸಾಧ್ಯತೆ ಹೇಗೆ? ಪ್ರತಿಯೊಬ್ಬನಿಗೂ ಆ ಕರ್ಮವನ್ನು ಕಳೆಯೋಕ್ಕೆ ನಮ್ಮಲ್ಲಿ ಗೃಹ ನಿವಾಸ ಚೆನ್ನಾಗಿರಬೇಕು. ಗೃಹ ನಿವಾಸ ಸಹಕರಿಸಿದ್ರೆ ಗ್ರಹಗಳಿಗೆ ಬಲವಾಗಿ ನಮ್ಮನ್ನು ಕಾಪಾಡುತ್ತಾ ಇಲ್ವಾ ಅನ್ನೋದಕ್ಕೆ ರಕ್ಷಣೆ ನಮ್ಮ ಗೃಹ. ಮನೆ ಒಂದು ಬೇಕು, ಮಂತ್ರಾಲಯ ಇದ್ದ ಹಾಗೆ ಅಂತ. ಅಂಥ ಒಂದು ಮನಸ್ಸಿನೊಳಗೆ ಬೃಂದಾವನ ಕಟ್ಟಬೇಕು. ಮನಸ್ಸೊಳಗೆ ಬೃಂದಾವನ ಕಟ್ಟಿದಾಗ ಮನೆ ನಾವುಗಳ ಆಶ್ರಯವಾಗಿ ಕೊಡುತ್ತೆ. ಇಂಥ ಒಂದು ಮನೆ ಯಾವಾಗ ಸಿಗುತ್ತೆ? ಶಿವ ಶಿವ ಅಂದಾಗ. ಆ ಶಿವ ಅನ್ನೋಣ, ಬನ್ನಿ ವೀಕ್ಷಕರೇ. ಶಿವನಿಗೆ ಎಂದಿಗೂ ಭಯವಿಲ್ಲ ಅಂತ ಹೇಳ್ತೀವಿ. ಶಿವ ನಂಬಿದರೆ ಎಂದೂ ನಮ್ಮ ಬದುಕು ಬಹಳ ಚೆನ್ನಾಗಿರುತ್ತೆ ಅಂತೀವಿ. ಯಾಕೆಂದರೆ ಸತ್ಯಂ ಶಿವಂ ಸುಂದರಂ, ಸತ್ಯವಾಗಿರತಕ್ಕಂಥ ಜೀವನವನ್ನು ಯಾವತ್ತೂ ಸತ್ಯವಾಗಿ ಕಹಿಯಾಗಿರುತ್ತೆ. ಶಿವಂ ಅಂದರೆ ಸದಾ ಅಂತ ಕರಿತೀವಿ. ಯಾವಾಗಲೂ ಸುಂದರಂ ಅಂದರೆ ಈ ಒಂದು ಪ್ರಕೃತಿಯ ಸುಂದರತೆ ಮನೆಯೊಳಗೆ ನೋಡ್ಕೊಳ್ಳಿ ಅಂತೀವಿ. ಇಂತಹ ಒಂದು ಮನೆಯಲ್ಲಿ ಇವತ್ತು ನಾವು ಬಹಳ ಚೆನ್ನಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಕೈಂಕರ್ಯಗಳನ್ನು ಮಾಡ್ಕೊಳ್ಳೋಕ್ಕೆ ಗುದ್ದಲಿ ಪೂಜೆಯಿಂದ ಬಂದ್ವಿ. ಅದಾದಮೇಲೆ ಗುದ್ದಲಿ ಪೂಜೆ ಮಾಡೋಕ್ಕೆ ಮೊದಲು ಏನು ಎಚ್ಚರಿಕೆಯನ್ನು ಇಟ್ಕೋಬೇಕು ಅಂತೆಲ್ಲ ಮಾಡಿದ್ವಿ. ಈಗ ಆಯಾಪಾಯ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಈ ಆಯಾಪಾಯದ ಬಗ್ಗೆ, ಪಾಯದ ವಿಚಾರ ಬಹಳ ಮುಖ್ಯವಾಗಿ ಮಾತಾಡಬೇಕು. ಪಾಯ ಅಂದ್ರೆ ಏನು ನೋಡಿ. ಈ ಪಾಯವನ್ನು ಹಾಕಬೇಕಾದ್ರೆ ಮೂಲವಾಗಿ ಒಳಭಾಗದಲ್ಲಿ ಏನು ಹಾಕಬೇಕು ಅಂದೆ? ಮತ್ಸ್ಯ ಯಂತ್ರವನ್ನು ಹಾಕಬೇಕು ಅಂದೆ. ಅದು ಮತ್ಸ್ಯಾವತಾರದಲ್ಲಿ ಆಗಿರತಕ್ಕಂಥ ಅನುಗುಣ ಅಂತ ಹೇಳಿದೆ. ಆ ಮತ್ಸ್ಯಾವತಾರಕ್ಕೆ ಸಾಕ್ಷಿ ರೂಪ ಏನು ಅಂದರೆ ದೋಷಗಳನ್ನು ತೆಗೀತಕ್ಕಂಥ ಮೀನಾಕ್ಷಿನೇ ಸಾಕ್ಷಿ ರೂಪ ಅಂತ ಹೇಳಿದೆ. ಆ ಮೀನಾಕ್ಷಿ ಹೇಗೆ ಬಂದ್ಲು? ಪಾಂಡುರಾಜನ ಮುಖಾಂತರ ಬಂದಿರತಕ್ಕಂಥ ಮೀನಾಕ್ಷಿ ಕಣ್ಣಿನ ಆಕ್ಷಿಯಲ್ಲಿ ಎಷ್ಟು ಚೆನ್ನಾಗಿ ಮೀನುಗಳನ್ನು ನೋಡ್ಕೊತಿದ್ಲೋ ಅಷ್ಟು ಚೆನ್ನಾಗಿ ನಮ್ಮ ರಕ್ಷಣೆಯನ್ನು ಮಾಡ್ತಾಳೆ, ನಮ್ಮ ದೋಷಗಳನ್ನು ತೆಗಿತಾಳೆ ಈಶಾನ್ಯ ಭಾಗದಲ್ಲಿ. ಅದಕ್ಕೆ ಈಶಾನಸ್ಯ ಸರ್ವಭೂತಾನಾಂ ಅಂತ ಈಶಾನ್ಯದಲ್ಲಿ ಪ್ರತಿಷ್ಠಾಪನೆ. ಪಾಯ ಹಾಗೆ ಕಟ್ಕೊಳ್ತಾ ಬಂದ್ವಿ. 7 ಲೇಯರ್ಗಳು ಅಂತ ಹೇಳಿದ್ವಿ. 7 ಪಾಯಗಳಾಗಿರ್ತಕ್ಕಂಥ 7 ಅಡಿಗಳು. ಒಂದು ಮನೆಗೆ ಯಾವ ಕಾಲಕ್ಕೂ ಪಿಲ್ಲರ್ ಅಂದರೆ ಮೂಲ ಕಂಬದ ಸಾನ್ನಿಧ್ಯ ಇಲ್ಲದೆ ಭದ್ರತೆ ಅಂದರೆ ಯಾವುದೇ ಒಂದು ದ್ವೀಪ, ನಮ್ಮಲ್ಲಿ ಅಲ್ಲಿಗೆ ಒಂದು ಬ್ರಿಡ್ಜ್ ಅಂತ ಕರಿತೀವಿ. ಈ ಬ್ರಿಡ್ಜನ್ನು ದ್ವೀಪದ ಮಧ್ಯದಲ್ಲಿ ಹೇಗೆ ಕಟ್ಟಬೇಕೋ ಆ ರೀತಿ ಒಂದು ಪಾಯಕ್ಕೆ ಇನ್ನೊಂದು ಪಾಯಕ್ಕೆ ಮಧ್ಯದಲ್ಲಿ ಒಂದು ಸಮುದ್ರ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್, ಸೇತುವೆ ಅಂತ. ಈ ಸೇತುವೆ ಕಟ್ಟೋದನ್ನೇ ಪಿಲ್ಲರ್ ಮೇಲೆ ಆಕ್ಸಸ್. ಈ ಆಕ್ಸಸ್ ಅಲ್ಲಿ ನಾವು ಒಂದಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅದಕ್ಕೇನು ಹೇಳ್ತೀವಿ? ಅಗ್ನಿ ಮೂಲೆಯಿಂದ ಬಂದಿರತಕ್ಕಂಥ ಪಾಯ ಮೊದಲ, ದೇವಮೂಲೆಯಿಂದ ಬಂದಿರತಕ್ಕಂಥ ಪಾಯ ಮೊದಲ, ಅದಾದ ಮೇಲೆ ಈಶಾನ್ಯ ಭಾಗದಿಂದ ಬರ್ತಕ್ಕಂಥ ಪಾಯ ಮೊದಲ, ಅಥವಾ ಯಾವ ಕಾಲಕ್ಕೂ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಮೊದಲ. ಅದಕ್ಕೆ ವಾಯುವ್ಯದಲ್ಲಿ ಪ್ರಾರಂಭ ಮಾಡಬೇಕು. ಯಾವತ್ತು ಪಾಯ ಸ್ಟಾರ್ಟ್ ಮಾಡಬೇಕಾದ್ರೆ ಈಶಾನ್ಯದಲ್ಲಿ, ವಾಯುವ್ಯದಲ್ಲಿ ಪರಿಪೂರ್ಣತೆ ಮಾಡಿಕೊಂಡು ಕೊನೆಯದಾಗಿ ನೈಋತ್ಯಕ್ಕೆ ಒಂದು ಕಲ್ಲನ್ನು ಇಟ್ಟು ಮುಗಿಸ್ಬೇಕು. ಎತ್ತರ ಸ್ಥಾನವಾಗಿ ಇಟ್ಕೋಬೇಕು. ಈ ಹಳ್ಳವನ್ನು ಅಗಿತಕ್ಕಂಥದ್ದು ವಾಯುವ್ಯದಲ್ಲಿ ಹೆಚ್ಚಾಗಿ ಇಟ್ಕೋಬೇಕು. ವಾಯುವ್ಯದಲ್ಲಿ ಎಂಟೈರ್ ಜಗತ್ತು ಅಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಸಗಳು ಒಳಗಡೆ ಹೋಗೋದು ಡ್ರೈನೇಜ್ ಭಾಗ. ಆ ವಾಯುವ್ಯದಲ್ಲಿ ಏನಿಡಬೇಕು? ನವಗ್ರಹಗಳ ಚಿಹ್ನೆ. ಅದಕ್ಕೆ ನವಗ್ರಹ ಪೂಜೆಗಳನ್ನು ವಾಯುವ್ಯದಲ್ಲಿ ಮಾಡಿದ್ರೆ, ಪಾಯ ಇದೆಲ್ಲ ಅಗ್ದಿಟ್ಟಿದ್ದೀವಿ, ಈಶಾನ್ಯದಲ್ಲಿ ಪೂಜೆ ಮಾಡಿದ್ವಿ, ಮತ್ಸ್ಯಯಂತ್ರ ಇಟ್ವಿ. ಅದಾದ ಮೇಲೆ ವಾಯು ಮೂಲೆಯಲ್ಲಿ ದೋಷಗಳು ಬರೆದಿದ್ದ ಹಾಗೆ ನವಗ್ರಹ ಪೂಜೆ ಮಾಡ್ಕೋಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೆ ಕೇತ್ವೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದಾದ ಮೇಲೆ ಶಾಂತಿ ಮಂತ್ರಗಳನ್ನೆಲ್ಲ ಹೇಳ್ಕೋಬೇಕು. ಈ ಶಾಂತಿ ಮಂತ್ರಗಳಂದ್ರೇನು? ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನ ಏಕಸ್ವರೂಪದಲ್ಲಿ ನಮಸ್ಕಾರ ಮಾಡ್ಕೋಬೇಕು ವಾಯು ಮೂಲೆಯಲ್ಲಿ. ಇಷ್ಟನ್ನ ಪೂಜೆ ಏನು ಮಾಡಬೇಕು? ಭತ್ತದಲ್ಲಿ ಪೂಜೆ ಮಾಡಬೇಕು, ಧಾನ್ಯದಲ್ಲಿ ಪೂಜೆ ಮಾಡಬೇಕು. ಈ ರೀತಿ ವಾಯುದಲ್ಲಿ ಅಷ್ಟೆಲ್ಲ ಪೂಜೆ ಮಾಡಿದ ಮೇಲೆ ವಾಯುದಲ್ಲಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ, ಹೂವನ್ನು ಹಾಕಬೇಕು. ಈ ಹೂ ಮಲ್ಲಿಗೆ ಹೂನೇ ಹಾಕಬೇಕು, ಬೇರೆ ಹೂಗಳನ್ನು ಹಾಕಬಾರ್ದು ವಾಯು ಮೂಲೆಯಲ್ಲಿ. ಮನೆಯಲ್ಲಿ ಮನಃಶುದ್ಧಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಾಗತ್ತೆ. ಅಲ್ಲಿರ್ತಕ್ಕಂಥ ವಾತಾವರಣ ಕಲ್ಮಶವಾಗದಿದ್ದ ಹಾಗೆ ನೋಡ್ಕೋಬೇಕು, ಕೊಳಿಬಾರ್ದು. ಅದಕ್ಕೋಸ್ಕರ ಕೊಳಿತೇ ಇದ್ದ ಹಾಗೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ಪಂಚಾಮೃತ ಕೂಡ ಹಾಕಬೇಕು. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಅದಾದ ಮೇಲೆ
ಏನು ಮಾಡ್ಕೋಬೇಕು? ಬಾಳೆಹಣ್ಣು, ಮಧು. ಈ ಬಾಳೆಹಣ್ಣು ಜೇನುತುಪ್ಪದಲ್ಲಿ ಅದ್ದಿ ಅಲ್ಲಿ ಹಾಕಬೇಕು. ಅಂಥ ಒಂದು ಮಧುವಲ್ಲಿ ಅದ್ದಿ ಆ ಬಾಳೆಹಣ್ಣು ಹಾಕಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿಗಳು ಅಂದರೆ ಇಳಿನೋ ಅಳಿಲೋ ಅಥವಾ ಯಾವುದೋ ಹೆಗ್ಣವೋ ಹೀಗೆ ಬಂದು ಅದು ತಿನ್ಕೊಂಡು ಹೋಗುತ್ತೆ. ಆ ದೋಷವನ್ನು ಅದು ತಿಂದು ಆ ಬಾಳೆಹಣ್ಣು ಕಚ್ಕೊಂಡು ಹೋದರೆ ಆ ಸ್ಥಳವೆಲ್ಲ ದೋಷಗಳು ಯಾವುದು ಇರೋಲ್ಲ, ಮುಂದಕ್ಕೂ ಬರೋದಿಲ್ಲ ಅಂಥೇಳಿ ವಿಚಾರ. ಅದಕ್ಕೆ ಈ ವಾಯು ಮೂಲೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಸ್ಥಳದಾತಾಯ ವಿದ್ಮಹೆ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಉತ್ತರದಲ್ಲಿ ಕುಬೇರನೇ ಆಗಿರ್ತಾನೋ, ವಾಯುದಲ್ಲೂ ಕುಬೇರನಿಗೆ ಮೊದಲಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದೇ ಜಾಗ. ಅದಕ್ಕೆ ಮನೆ ಯಜಮಾನನ ಅವನೇ ಎದ್ದು ಕೆಳಗಡೆ ಬಂದು ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ಹಾಲನ್ನು ಹಾಕಬೇಕು. ಮನೆ ಯಜಮಾನ ಯಾರು ಮನೆ ಕಟ್ತಾನೋ ಅದು ಹೆಂಡತಿ ಹೆಸರು ಕಟ್ಟಿಸಿದ್ರು ಮನೆ ಯಜಮಾನೇ ದುಡ್ಡು ಕೊಡೋದು. ಅಥವಾ ಹೆಂಗಸೇ ಮೂಲ ಸ್ಥಾನದಲ್ಲಿ ಯಜಮಾನ್ರಿಲ್ಲ ನಾನೇ ಕಟ್ತಾ ಇರೋದು ಮನೆ ಅಂತ ಅನ್ಸ್ಕೊಂಡ್ರೆ ಅವಳೇ ಪತಃ ಬಂದು ಕಲ್ಲನ್ನು ಹಾಕಬೇಕು. ಮಗ ಕಟ್ತಾ ಇದ್ದಾನೆ, ಅಕಸ್ಮಾತ್ ಅವನು ಮದುವೆ ಆಗದೆ ಇದ್ರೆ ತಾಯಿನೇ ಇಡಬೇಕು. ಆ ಕಲ್ಲನ್ನು ಇಟ್ಟು ಅವಳ ಹೆಸರಲ್ಲಿದ್ದರೆ ಅವಳೇ ಇಡಬೇಕು. ಅಥವಾ ತಂದೆ ತಾಯಿ ಇಬ್ಬರು ಸಂಪಾದನೆ ಮಾಡ್ತಿಲ್ಲ, ಮಗ ಸಂಪಾದನೆ ಮಾಡ್ತಿಲ್ಲ, ಮದುವೆ ಆಗಿಲ್ಲ ಅಂದ್ರೂ ಸಹ ತಂದೆಯೇ ಇಡಬೇಕು. ಆ ಕಲ್ಲನ್ನು ಇಟ್ಟು ಹಾಲನ್ನು ಎರಿಬೇಕು. ಈ ಹಾಲನ್ನು ಹಾಕಬೇಕಾದ್ರೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಿಯಾಂ, ಲಕ್ಷ್ಮೀ ಪೂಜೆ ಅಷ್ಟೂ ಮಾಡಬೇಕು. ಏನು ಪೂಜೆ ಮಾಡಬೇಕು? ಲಕ್ಷ್ಮೀ ಅಷ್ಟೋತ್ರವನ್ನು ಪರಿಪೂರ್ಣವಾಗಿ ಮಾಡ್ಕೋಬೇಕು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗಳ್ಳಾರೋಡೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೀಗೆ ಆ ಎಲ್ಲ ಲಕ್ಷ್ಮೀ ಸ್ತೋತ್ರವನ್ನು ಹೇಳಿ ಇಂದ್ರಕೃತ ಸ್ತೋತ್ರವನ್ನು ಇದನ್ನು ಹೇಳಿ ಆ ಲಕ್ಷ್ಮಿಯನ್ನು ಪರಿಪೂರ್ಣವಾಗಿ ಸ್ವಾಗತ ಮಾಡಿಕೊಂಡು ಒಂದು ಪುಟಾಣಿ ಶ್ರೀಚಕ್ರವನ್ನು ವಾಯುದಲ್ಲಿ ಇಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಒಂದು ಪುಟಾಣಿ ಶ್ರೀಚಕ್ರವನ್ನು ಚಿಕ್ಕದು ರೇಕು, ಅದು ಪಂಚಲೋಹದ್ದಾಗ್ಬೋದು, ತಾಮ್ರದ್ದಾಗ್ಬೋದು, ಹಿತ್ತಾಳಿದಾಗ್ಬೋದು, ಅಥವಾ ಯಾವ್ದಾರು ಅನುಕೂಲ ಇದ್ದವರು ಬೆಳ್ಳಿನೇ ಆಗ್ಬೋದು. ಆ ರೇಕನ್ನು ಚಿಕ್ಕದಾಗಿ ಒಂದು ಯಂತ್ರವಾಗಿ ಸ್ವರೂಪದಲ್ಲಿ ಒಂದು ಶ್ರೀಚಕ್ರವನ್ನು ಅಲ್ಲಿಡಬೇಕು. ಇಷ್ಟನ್ನಾದ ಮೇಲೆ ಆ ಕಲ್ಲು ಪಾಯದಲ್ಲಿ ಅವರು ಪ್ರಾರಂಭ ಮಾಡಬಹುದು. ಈ ಪಾಯವನ್ನು ಪೂರ್ತಿ ಕಟ್ಟದ ಮೇಲೆ ನೈಋತ್ಯಕ್ಕೆ ಬರಬೇಕು. ನಾವು ಕೊನೆಯದಾಗಲೇ ಅಗ್ನಿ ಮೂಲೆಗೆ ಹೋಗೋವರೆಗೂ ಈಶಾನ್ಯದಿಂದ ವಾಯುಗೆ ಬರಬೇಕು, ವಾಯುದಿಂದ ನೈಋತ್ಯಕ್ಕೆ ಬರಬೇಕು, ಅದಾದ್ಮೇಲೆ ಅಗ್ನಿ ಮೂಲೆಗೆ ಹೋಗಬೇಕು. ಪೂಜೆನೂ ಪಾಯದಲ್ಲಿ ಅಗ್ದಾಗ ದೊಡ್ಡ ಪಾಯ ಕಟ್ಟಕ್ಕೆ ಮೊದಲು ಈ ಕಲ್ಲುಗಳನ್ನು ಹಾಕಿದಾಗ ಈ ರೀತಿ ಪೂಜೆ ಮಾಡಿಕೊಂಡ್ರೇನೆ ನಿಮಗೆ ಶ್ರೇಯಸ್ಸು. ಅದಾದ್ಮೇಲೆ ನೈಋತ್ಯ ಭಾಗಕ್ಕೆ ಬಂದಾಗ ನೈಋತ್ಯದಲ್ಲಿ ವಾಸವಾಗಿರ್ತಕ್ಕಂಥ ನಿರುತಿ ಇನ್ಯಾರೋ ಸಾಕ್ಷಾತ್ ನಾವುಗಳು ನೋಡ್ತಕ್ಕಂಥ ಪರಮೇಶ್ವರನೇ. ಆ ನಿರುತಿ ಅಂತಕ್ಕಂಥವನು ಏನು ಮಾಡ್ತಾನೆ? ಧನಪ್ರಾಪ್ತಿಯನ್ನು ಕೊಡ್ತಾನೆ, ಶನೇಶ್ಚರನಿಗೆ ಮಿತ್ರನಾಗಿರ್ತಾನೆ, ರಾಹು ಕೇತುಗಳಿಗೆ ಶತ್ರು ಆಗಿರ್ತಾನೆ, ಮೂಲ ಸ್ಥಾನದಲ್ಲಿ ಧನವನ್ನ ಯಾವ ಕಾಲಕ್ಕೂ ಸಂರಕ್ಷಣೆ ಮಾಡತಕ್ಕಂಥ ಯೋಧನಾಗಿರ್ತಾನೆ. ಅವನೇ ದಂಡಾಯುಧ ಪಾಣಿ. ಆ ದಂಡಾಯುಧ ಪಾಣಿ ಇನ್ಯಾರೋ ಅಲ್ಲ, ಸಾಕ್ಷಾತ್ ಸುಬ್ರಹ್ಮಣ್ಯ ಅಂಶವಾಗಿರ್ತಕ್ಕಂಥ ಪರಮೇಶ್ವರ. ಅದಕ್ಕೆ ಇಲ್ಲಿ ಒಂದು ಯಂತ್ರವನ್ನು ಇಡಬೇಕು ಅಂತ ಹೇಳ್ತೀವಿ. ಆ ಯಂತ್ರ ಹೇಗಿಡಬೇಕು? ಯಾವ ಕಾಲಕ್ಕೂ ಶತ್ರುಗಳು ಜಾಸ್ತಿ ಬರ್ತಕ್ಕಂಥ ನೈಋತ್ಯದಲ್ಲಿ. ನೈಋತ್ಯಕ್ಕೆ ಯಾವ ಕಾಲಕ್ಕೂ ಕಳ್ಳರ ಕಾಕರು ಜಾಸ್ತಿ ಇರ್ತಾರೆ. ನೈಋತ್ಯದಲ್ಲೇ ದುಡ್ಡಿಡ್ತಕ್ಕಂಥ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕಟ್ತೀವಿ, ಆ ಮೂಲೆಯನ್ನು ಸುಭಿಕ್ಷವಾಗಿ ಇಟ್ಕೋಬೇಕು. ಹೆಂಗಸರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ವಿಧಾನವೋ ಅಲ್ಲೇನೆ. ಮನೆ ಯಜಮಾನರು ಯಾವ ಕಾಲಕ್ಕೂ ಕುಡಿಬಾರ್ದು, ಮನೆ ಯಜಮಾನ ಯಾವ ಕಾಲಕ್ಕೂ ಸಿಗರೇಟ್ ಸೇದಬಾರ್ದು, ಮನೆ ಯಜಮಾನ ಯಾವ ಕಾಲಕ್ಕೂ ಜೂಜ್ ಗೀಜ ಆಡಬಾರ್ದು, ಮನೆ ಯಜಮಾನ ಒಂದು ಮನೆ ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಳ್ಳೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಇದಕ್ಕೆಲ್ಲ ಯಂತ್ರಕಾರಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೊಂಡು ಪುಟಾಣಿ ಒಂದು ವೇಲನ್ನ ಆ ಪಾಯದಲ್ಲಿ ಇಡಬೇಕು. ಈ ಪಾಯದಲ್ಲಿ ಇಡಬೇಕಾದ್ರೆ ನೈಋತ್ಯ ಭಾಗದಲ್ಲಿ ಆ ವೇಲು ಬಹಳ ಚೆನ್ನಾಗಿ ಪುಟ್ಟದಾಗಿ ಮಾಡಿಸಿರ್ತಕ್ಕಂಥ ವಿಧಾನಗಳನ್ನು ಇಟ್ಟು ಸುಬ್ರಹ್ಮಣ್ಯ ಕವಚವನ್ನ, ಸ್ಕಂದ ಸೃಷ್ಟಿಯನ್ನ ಓದಿಸ್ಬೇಕು. ಯಾರ ಕೈಯಲ್ಲಾದರೂ ಸರಿ ಸ್ಕಂದ ಸೃಷ್ಟಿಯನ್ನ ಓದಿಸಿ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ರಾಹು ಕೇತುಗಳನ್ನು ಅಡಗಿಸಿ ಪರಿಪೂರ್ಣವಾಗಿ ಶಸ್ತ್ರವನ್ನ ಅಲ್ಲಿ ಇಡಬೇಕು, ಆಯುಧವನ್ನು ಇಡಬೇಕು, ಯಂತ್ರವನ್ನು ಇಡಬೇಕು ಅಂತ ಹೇಳುತ್ತೆ. ಆ ಯಂತ್ರ, ಮಂತ್ರ, ತಂತ್ರ, ದೋಷಗಳನ್ನೆಲ್ಲ ಓಡಿಸ್ತಕ್ಕಂಥ ಈ ವಿಧಿವಿಧಾನಗಳಲ್ಲಿ ರಕ್ಷಣೆ ಮಾಡತಕ್ಕಂಥ ಸುಬ್ರಹ್ಮಣ್ಯ ಕವಚ ಬಹಳ ಮುಖ್ಯ. ಅದಕ್ಕೆ ಸ್ಕಂದ ಕವಚವನ್ನ, ಸ್ಕಂದ ಸೃಷ್ಟಿಯನ್ನ ಪರಿಪೂರ್ಣವಾಗಿ ಓದಿದಾಗ ನಮಗೆ ಯಾವುದೇ ದೋಷಗಳು ಬರಲ್ಲ. ಅದಕ್ಕೆ ಈ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು? ಜೀವಂತವಾಗಿರೋವರೆಗೂ, ಮನೆಯಲ್ಲಿ ವಾಸವಾಗಿರೋವರೆಗೂ, ಈ ಮನೆ ಶಾಶ್ವತವಾಗಿ ನಾವಲ್ಲದೆ ನಮ್ಮ ಮುಂದಿನ ಪೀಳಿಗೆ ಇರೋವರೆಗೂ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಿನಗೆ ಅಂತ ನೈಋತ್ಯ ಭಾಗದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ವೇಲು ಪುಟ್ಟದಾಗಿರ್ತಕ್ಕಂಥದ್ದು ಮಾಡಿಸಲಿ ಇಟ್ಟರೆ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಗಣಪತಿ ತಥಾಸ್ತು ಅಂತನಂತೆ. ಅಲ್ಲೇ ಗಣಪತಿ ವಾಸವಾಗಿರ್ತಾನೆ. ಸುಬ್ರಹ್ಮಣ್ಯನ ಯಂತ್ರ ಇಟ್ಟಾಗ ಗಣಪತಿ ಕೂತ್ಕೊಂತಾನೆ, ಗಣಪತಿ ಯಂತ್ರ ಎಲ್ಲಿಟ್ಟಿರ್ತೀವೋ ಅಲ್ಲಿ ಸುಬ್ರಹ್ಮಣ್ಯ ಕೂತ್ಕೊಂತಾನೆ, ಲಕ್ಷ್ಮೀ ಯಂತ್ರ ಎಲ್ಲಿ ಕೂಡಿರ್ತೀವೋ ಸಾಕ್ಷಾತ್ ಅನುಗ್ರಹಪೂರ್ವಕವಾಗಿ ಸುಬ್ರಹ್ಮಣ್ಯನೇ ಕೂತ್ಕೊಂತಾನೆ. ಅದಕ್ಕೆ ಹೀಗೆ ಜೀವವಾಗಿ ಎಲ್ಲ ಜೀವಗಳಿಗೆ ಅನುಗ್ರಹ ಕೊಡ್ತಾನೆ. ಆ ನೈಋತ್ಯ ಭಾಗ ಬಹಳ ಮುಖ್ಯ. ಯಾವತ್ತೂ ಏಳಿಗೆ ಆಗ್ತಾ ಇರಬೇಕೆ ಹೊರತು ಬೀಳಬಾರ್ದು. ನೈಋತ್ಯ ಭಾಗ ಭದ್ರವಾಗಿರಬೇಕು. ಆ ಭದ್ರಕೋಟೆಯನ್ನು ಏನು ಮಾಡಬೇಕು ಅಂದರೆ ನೀವು ಸೈಜ್ ಕಲ್ಲು ತರಬಾರ್ದು. ಹೇಳ್ತೀನಿ ಕೇಳಿ,
ಒಂದು ಯಾವುದಾದ್ರೂ ಸಾಲಿಗ್ರಾಮ ಕಲ್ಲು ಅಂದರೆ ಬಂಡೆ ಕಲ್ಲು, ಎಲ್ಲಾದರೂ ಊರಿಗೆ ಹೋಗಿ ಬಂದಿರ್ತೀರಾ ಅಂತ ಇಟ್ಕೊಳ್ಳೋಣ. ದೊಡ್ಡ ಬಂಡೆ ಅಥವಾ ಒಂದು ಸ್ಥಿರವಾದ ಬಂಡೆ, ಗುಂಡಾಗಿರ್ತಕ್ಕಂಥ ಬಂಡೆ, ಪುಟ್ಟದಾದರೂ ಸರಿ ದೊಡ್ಡದಾಗಾದ್ರೂ ಸರಿ ನಿಮ್ಮ ಅನುಕೂಲ, ಆ ಪಾಯದ ಜಾಗದಲ್ಲಿ ಈ ಯಂತ್ರವನ್ನ ಇಡಕ್ಕೆ ಮೊದಲು ಕಲ್ಲನ್ನು ಇಟ್ಟು ಅಲ್ಲಿ ಪಕ್ಕದಲ್ಲಿ ಸೆಗಣಿಯನ್ನ, ಗೋಮಯವನ್ನ, ಗೋಮೂತ್ರವನ್ನ ಅಲ್ಲಿ ವಿಸರ್ಜನೆ ಮಾಡಿ ಆ ಗೋಮಯದ ಮೇಲೆ ವೇಲನ್ನು ಸುಚ್ಚಿ ಪೂಜೆ ಪುನಸ್ಕಾರವನ್ನು ಹೇಳಿ ಅದಾದ ಮೇಲೆ ಬಂಡೆಯ ಮೇಲೆ ನಿಧಾನಕ್ಕೆ ಸಿಮೆಂಟ್ ಹಾಕಿ ವೇಲ್ ಸಮೇತ ಮುಚ್ಚಿಬಿಡೋದು. ಹೀಗೆ ಮಾಡಿದಾಗ ನಿಜವಾಗ್ಲೂ ಮನೆಗೆ ಶಕ್ತಿ ನೈಋತ್ಯದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಸಾನ್ನಿಧ್ಯ ಸಿಗುತ್ತೆ. ಇಂಥ ಒಂದು ಸಾನ್ನಿಧ್ಯ ಯಾರು ಹೇಳದೇ ಇರತಕ್ಕಂಥ ರಹಸ್ಯಗಳು ಇದು ದೇವಸ್ಥಾನ ಶಾಸ್ತ್ರದಲ್ಲೂ ಉಂಟು, ಅದಲ್ಲದೆ ನಿಮ್ಮ ಶಾಸ್ತ್ರದಲ್ಲೂ ಮನೆಯಲ್ಲಿ ಕಟ್ಟಬೇಕು ಅಂತ ಹೀಗೆ ಇದೆ. ಇದನ್ನು ಯಾರು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಇದನ್ನು ಏಕೈಕ ಕಾರ್ಯಕ್ರಮ ಬ್ರಹ್ಮಾಂಡದಲ್ಲಿ ಮಾತ್ರ ರಹಸ್ಯವಾಗಿ ಇರ್ತಕ್ಕಂಥ ವಿಚಾರಗಳನ್ನ ಇಷ್ಟೂ ಜನಕ್ಕೆ, ಎಲ್ಲಾ ಜಾತಿ ವರ್ಗದವರಿಗೂ, ಎಲ್ಲಾ ಮಂತ್ರಿವರ್ಗದವರಿಗೂ ಅಷ್ಟೂ ಜನಕ್ಕೆ ಬಿಚ್ಚಿಕೊಟ್ಟಿರ್ತಕ್ಕಂಥ ವಿಧಾನ ಇದೇ ಒಂದು ಉದಾರ. ಅದಕ್ಕೆ ಇಂಥ ಒಂದು ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಎಷ್ಟೋ ಜನ ಸುಮ್ಮನೆ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ. ಎಲ್ಲರೂ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ, ಯಾರು ಹೇಳ್ಕೊಡ್ತೀವಿ ಅಂತಾರೆ, ಹೇಳ್ಕೊಡಲ್ಲ. ಇದನ್ನು ಹೇಳ್ಕೊಡ್ತಕ್ಕಂಥ ಏಕೈಕ ಕಾರ್ಯಕ್ರಮ ಬ್ರಹ್ಮಾಂಡ. ಅದಕ್ಕೆ ನೀವುಗಳು ಆ ಕಾರ್ಯಕ್ರಮದ ಮುಖಾಂತರ ನೋಡಿರ್ತಕ್ಕಂಥ ಇಷ್ಟೂ ನೆಕ್ಸ್ಟ್ ಶಕ್ತಿಪೀಠ ಅಂದರೆ ಚಂದ್ರಸ್ಥಾನಕ್ಕೆ ಹೋಗಬೇಕು, ಅದೇ ಅಗ್ನಿಮೂಲೆ.